ನಾವು ಶಿವ ಸಾಯುಜ್ಯ ಸ್ಥಿತಿಯನ್ನು ತಲುಪಬೇಕಾದ್ರೆ ಶ್ರದ್ಧಾವಾನ್ ಲಭತೆ, ಶ್ರದ್ಧೆ ಭಕ್ತಿ ಬಿಟ್ಟು ಬೇರೆ ಏನೂ ಇಲ್ಲ ನಮ್ಮಲ್ಲಿ. ನಮಗೆ ಬೇಕಾದ್ದನ್ನು ಪಡೆದುಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿರಬೇಕು, ಕರುಣೆ ಇರಬೇಕು, ಅಂತರಂಗ ಶುದ್ಧಿ ಇರಬೇಕು, ಬಹಿರಂಗ ಶುದ್ಧಿ ಇರಬೇಕು. ಅದಕ್ಕೆ ಅಂತರಂಗ ಶುದ್ಧಿಗಾಗಿ ನಾವು ಭಗವದ್ಗೀತೆಯನ್ನು ಓದಬೇಕಾಗತ್ತೆ. ಬಹಿರಂಗ ಶುದ್ಧಿಗಾಗಿ ನಾವು ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನವನ್ನು ಓದಬೇಕಾಗತ್ತೆ. ಅದು ಕೂಡ ಹೇಳಬೇಕು. ನೀವು ಒಂದು ತಕ್ಕಡಿಗೆ ಹಾಕ್ಕೊಂಡ್ರೆ 2 kg ಕಲ್ಲು ಅಂತಂದರೆ 2 kg ಪದಾರ್ಥ ನಾವೇನೋ ತೊಗೊಳ್ತೀವಿ ಅಂತಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾರಲ್ಲ, 2 kg ಸಮವಾಗಿ ಬರೋಲ್ಲ. ಒಂದು 10 ಗ್ರಾಮ್ ಜಾಸ್ತಿನೇ ಹಾಕ್ತಾರೆ, ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಬೇಕಲ್ಲ. 2 kgನ ಸಮ, ಒಂದಷ್ಟು ಜಾಸ್ತಿ ಹಾಕಿದ್ರೆ ಗೊತ್ತಾಗೋದು ಯಾವಾಗ. ಅದಕ್ಕೆ ನೀವು ಆ ಭಗವದ್ಗೀತೆ ಅಂತಕ್ಕಂಥದ್ದು ಏನಿದೆಯೋ 18 ಅಧ್ಯಾಯಗಳು, ಅದು 2 ಕಿಲೋ ಕಲ್ಲು ಅಂತ ಅಂದ್ಕೊಂಬೇಡಿ. ಇನ್ನು ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಹೆಚ್ಚಿಗೆ ಇದನ್ನೇ ತಿಳ್ಕೊಬೇಕು. ನನ್ನ ಪ್ರಕಾರ ಸಮ ಅಂತ ತಿಳ್ಕೊಂಡ್ರು ಯಾಕೆ ಗೊತ್ತೇನು, ಎಲ್ಲಾದರೂ ಹೊರಗಡೆ ಹೋಗ್ತೀರಿ, ನಮ್ಗೆ ಗೊತ್ತಿರಲ್ಲ, ಯಾವುದು ಕಾನೂನು ಗೊತ್ತಿರಲ್ಲ. ಅದಕ್ಕಾಗಿ ಈ ಕಾನೂನು ಅನ್ನೋದು ಇಲ್ಲ ಅಂದಿದ್ದರೆ ಈ ಬಲಹೀನರನ್ನು ಬಲವಂತ ತುಳಿದಾಕ್ಬಿಡ್ತಾರೆ. ಇಡಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ಮಡಗೋದೇ ಇಲ್ಲ. ಅದಕ್ಕಾಗಿ ಮಹಾನುಭಾವ ಆವತ್ತಿನ ಕಾಲಕ್ಕೆ ಆ ತಿಕ್ಕಾಟ ಒದ್ದಾಟ ನೋಡಿ 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 ಬೇಸತ್ತು ಬಿಟ್ಟು, ಈಗ ಹೇಳಿದ್ರಲ್ಲ, ಈ ದೇವತೆಗಳು ರಾಕ್ಷಸರು ಅಮೃತವನ್ನು ಮೇರು ಪರ್ವತನ ಕಡಿದಾಗ ಮೊದಲು ವಿಷ ಬಂತು, ಆಮೇಲೆ ಶಂಖ ಬಂತು, ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ಆಮೇಲೆ ಅಮೃತ ಬಂತು. ಯಾರ್ಯಾರು ನೋಡಿದ್ರೆ ಗೊತ್ತಿಲ್ಲ, ಎಲ್ಲಿಗೆ ಬಂತೋ ಗೊತ್ತಿಲ್ಲ. ಒಟ್ಟಾರೆ ಆವತ್ತಿನ ತಿಕ್ಕಾಟದಲ್ಲಿ ಆವತ್ತು ವಿಷವನ್ನು ಉಂಡಿದ್ದು ಅಂಬೇಡ್ಕರ್ ಅವರೇ. ಆವತ್ತು ವಿಷವನ್ನು ಉಂಡಿ ನಮಗೆಲ್ಲ ಅಮೃತವನ್ನು ಸಂವಿಧಾನದ ಮುಖಾಂತರ ಕೊಟ್ಟಿದ್ದಾರೆ. ಅದಕ್ಕಾಗಿ ಬಹಿರಂಗ ಶುದ್ಧಿಗಾಗಿ ನಮಗೆ ಅದು ಬೇಕು, ಅಂತರಂಗ ಶುದ್ಧಿಗಾಗಿ ಇದು ಬೇಕು. ಯಾವುದನ್ನು ಹೇಗೆ ತೆಗೆದುಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ತಿಳಿದುಕೊಳ್ತಕ್ಕಂತಹದ್ದು ತೆಗೆದುಕೊಳ್ತಕ್ಕ ನಿಮಗೆ ಬಿಡ್ತೇನೆ. ಅದಕ್ಕಾಗಿ ನಾವು ಸಕಾರಾತ್ಮಕ ಚಿಂತನೆ ಮಾಡ್ತಕ್ಕಂಥ ನನಗೆ ಇಷ್ಟವಾಗ್ತಕ್ಕಂಥದ್ದಾದ್ದರಿಂದ, ಹಾಗಾಗಿ ಯಾವುದರ ಬಗ್ಗೆ ಯಾವುದು ತಿಳ್ಕೊಂಡಾದ್ರೂ ನಿಮ್ಮ ಕುಟುಂಬದ ಪೋಷಣೆಯನ್ನು ಮಾಡಿಕೊಳ್ಳಲಿಕ್ಕೆ, ಒಂದಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ, ಒಳ್ಳೆಯವರಿಗೆ ಏನಾದರೂ ಕೂಡ ನಮ್ಮ ಕೈಲಿ ಆಗ್ತಕ್ಕ ಸೇವೆಯನ್ನು ಮಾಡ್ತಕ್ಕಂತಹದ್ದನ್ನು ಮಾಡಬೇಕು. ಯಾಕಂದ್ರೆ ತುಂಬ ಕಷ್ಟದಲ್ಲಿ, ತುಂಬ ನೋವಲ್ಲಿದ್ದೇನಲ್ಲ, ಈ ಹಸಿವಿಂದ ಬಳಲ್ತಾ ಇರ್ತಾನಲ್ಲ, ನರಕ ಯಾವುದು ಗೊತ್ತಾ? ಹಸಿವಿಂದ ಬಳಲ್ತಾ ಇದ್ದಾನೆ, ಅದು ನರಕ. ಆ ಹಸಿವು ಮುಕ್ತವನ್ನು ಮಾಡಬೇಕು. ಬಹುಶಃ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಗೊತ್ತಿಲ್ಲ, ವರ್ಷಕ್ಕೆ 7 ಕೋಟಿ ಜನ ಆ ಹಸಿವಿಂದಲೇ ಸಾಯ್ತಾರಂತೆ. ಇನ್ನು ಎಲ್ಲಿದ್ದೀವಿ ನಾವು ನೋಡಿ. ಒಂದು ಸಲ ಯೋಚನೆ ಮಾಡಿ, ಇನ್ನು ಉಳಿದಿದ್ದಲ್ಲ ಆಮೇಲೆ ಮಾತಾಡೋಣ. ಇಷ್ಟೆಲ್ಲ ನೀವು ಅನ್ನ ವೇಸ್ಟ್ ಮಾಡ್ತಾಯಿದ್ದೀರಿ, ಏನೇನೋ ಮಾಡ್ತೀವಿ ನಾವು, ಆದರೆ ಎಷ್ಟು ಜನ ಸಾಯ್ತಿದ್ದಾರೆ ಯೋಚನೆ ಮಾಡೋದಕ್ಕಾಗಿ ನಾನೇನು ಹೇಳ್ತೇನೆ ಅಂತಂದರೆ, ಶ್ರದ್ಧೆ ಭಕ್ತಿ ನೀವೇನೋ ಕಾಯಕ ಮಾಡ್ತಾಯಿದ್ದೀರಲ್ಲ ಅದು ಭಗವಂತನೇ.